ಇವತ್ತು ಕಾಲೇಜಿಗೆ ಹೋಗ್ತಿದ್ದೀನಿ. ಆಲ್ರೆಡಿ ಬಸ್ ಹೋಗೈತೆ ಗೊಲ್ರಟ್ಟಕ್ಕೆ, ಇನ್ನೊಂದು 5 ನಿಮಿಷ ಬರುತ್ತೆ. ಸೊ ಬೇಗ ನಡ್ಕೊಂಡು ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು, ಇಲ್ಲಾಂದರೆ ಮತ್ತೆ ಬಸ್ ಮಿಸ್ ಮಾಡ್ಕೊಂಡ್ರೆ ಭಾರಿ ಕಷ್ಟ. ಸೊ ಹಂಗಾಗಿ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ದೀನಿ. ಇದೇನಿದು ಟೈಮು 4:20 ತೋರಿಸ್ತಿದೆಯಲ್ಲ ಅಂತೀರ, ಅದು ವಾಚು ನಿಂತೋಗ್ಬಿಟ್ಟೈತಿ ಇವತ್ತು. ಸೊ ಇವತ್ತು ನಾನು ನೋಡೇ ಇಲ್ಲ ವಾಚು ಎಷ್ಟು ಟೈಮ್ ತೋರಿಸ್ತಾಯಿದೆ ಅಂತಂದು ಹಾಕ್ಕೊಂಡು ಬಂದೆ ಅರ್ಜೆಂಟಿಗೆ. ಅದು ಟೈಮ್ ನೋಡಿದರೆ 4:20 ತೋರಿಸ್ತಿತ್ತು. ಸೊ ಇವತ್ತು ಬಸ್ಸು ಕರೆಕ್ಟಾಗಿ ಒಂದು 5 ನಿಮಿಷ ಬೇಗನೆ ಬಂದಿತ್ತು. 8:25 ಬಸ್ ಬಂತು ಊರಿಗೆ, ಆದರೆ ಇವತ್ತು ತುಂಬ ಸ್ಪೀಡಾಗಿ ಹೋಗ್ತೀವಿ. ಸೊ ಇಲ್ಲೇ ನೋಡ್ತಿದ್ರೆ ಆ ಟ್ಯಾಕ್ಟ್ರು ಇನ್ನು ಸಿಗಾಕೊಂಬಿಟ್ಟೈತೆ. ಟ್ಯಾಕ್ಟ್ರಿ ಹಿಂದೆ ಮತ್ತು ಲಾರಿಯಿಂದ ಮಾತ್ರ ಯಾವ ಕಾರಣಕ್ಕೂ ಬರಬಾರ್ದು, ಯಾಕಂತಂದರೆ ಮೆಲ್ಲಕ್ಕೆ ಹೋಗ್ತಿರ್ತಾವಲ್ಲ. ಸೊ ಕ್ರಾಸ್ ಮಾಡೋಕ್ಕೂ ಆಗಲ್ಲ, ನಿಂದು ಹೋಗಲೇಬೇಕಾಗುತ್ತೆ. ಸೊ ಗೆಳೆಯರೇ, ಫೈನಲಿ ಬಸ್ ಅಂತೂ ಬಂತು. ಇವಾಗ ಹೋಗಿ ಫಸ್ಟ್ ಬಸ್ ಹೋಗ್ಬೇಕು. ಈ ವಾಚ್ ಒಂದು ನೋಡ್ರಿ, ಇಲ್ಲಿ 6 ಗಂಟೆ ತೋರಿಸ್ತೈತೆ, 6 ಗಂಟೆ 5 ನಿಮಿಷ. ವಾಚ್ ಇವತ್ತು ಸರಿ ಇಲ್ಲ. A few moments later. ಇವತ್ತು ಬಸ್ಸು ಮಾಡದಕೆರೆಗೆ 8:30ಕ್ಕೆ ಬಂದಿತ್ತು. ಸೊ ಯಾಕೆ ಇವತ್ತು ಬೇಗ ಬಂದ್ರೂ ಮುಂದಕ್ಕೆ ಹೋಗ್ತಿಲ್ಲಲ್ಲ ಅಂತ ಅಂದ್ಕೊಂಡ್ರೆ ಇಲ್ಲಿ ಡೀಸೆಲ್ ಹಾಕ್ಸಕ್ಕೆ ಬಂದ್ಬಿಡ್ತು. ಸೊ ಇಲ್ಲೇ 10 ನಿಮಿಷ ಆಗ್ಬಿಡ್ತು ಲೇಟು. ಈ ಬಸ್ಸು 9 ಗಂಟೆ 5 ನಿಮಿಷಕ್ಕೇನೆ ಇವತ್ತು ಕೂಡ ಹೊಸದುರ್ಗ ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ದು. ಸೊ ಏನಾರ ಆಗಲಿ, ಅದು ಎಷ್ಟಾರ ಬೇಗ ಬರಲಿ, ಅದು ಬರೋದೇ 9:05ಕ್ಕೆ ಹೊಸದುರ್ಗಕ್ಕೆ. ಸೊ ಇವಾಗ ಸೀದಾ ತಿಂಡಿ ತಿನ್ನೋಕೆ ಹೋಗ್ಬೇಕಾಗಿತ್ತು. ಹೊಟ್ಟೆ ಅಲ್ಲೇ ಫುಲ್ ಎಸ್ತೋಗ್ಬಿಟ್ಟಿತ್ತು. ಇವತ್ತು ಜಯದೇವ ಕ್ಯಾಂಟೀನಲ್ಲಿ ಫಸ್ಟು ಇದೇನು ಚಿತ್ರಾನ್ನ ಅಂತ ಕೇಳ್ತೀರಾ, ಇದು ಚಿತ್ರಾನ್ನ ಅಲ್ಲ, ಇದು ರೈಸ್ ಬಾತು. ಸೊ ಅರ್ಧ ರೈಸ್ ಬಾತ್ ತಗೊಂಡೆ. ಇಷ್ಟಕ್ಕೆ ಹೊಟ್ಟೆ ತುಂಬಲಿಲ್ಲ, ಅದಕ್ಕಾಗಿ ಇಡ್ಲಿ ಕೇಳಿದೆ, ಇಡ್ಲಿ ಏನು ಆಗಿರಲಿಲ್ಲ, ಹಂಗಾಗಿ ಒಂದು ಪೂರಿ ತಗೊಂಡೆ. ಇವತ್ತು ಆರಾಮಾಗಿ ನಡ್ಕೊಂಬಂದೆ, ಯಾಕೆಂತಂದರೆ ಇವತ್ತು ಫಸ್ಟ್ ಪೀರಿಯಡ್ ಇರಲಿಲ್ಲ, ಹಂಗಾಗಿ ನಿಧಾನಕ್ಕೆ ನಡ್ಕೊಂಬಂದೆ. ಸೊ ಕಾಲೇಜ್ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ 10 ಗಂಟೆ ಆಗಿಬಿಟ್ಟಿತ್ತು. ಸೊ ಫಸ್ಟ್ ಪೀರಿಯಡ್ ಇರಲಿಲ್ಲದ್ರಿಂದ ಆರಾಮಾಗಿ ನಿಧಾನಕ್ಕೆ ನಡ್ಕೊಂಬಂದೆ, ಏನು ಅರ್ಜೆಂಟ್ ಏನಿರಲಿಲ್ಲ. ಮತ್ತು ಟಾಮಿ ಕೂಡ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದ ಬೇಗನೆ. A few moments later. ನಮ್ಮ ವಿಕಾಸ ಫಸ್ಟ್ ಪೀರಿಯಡ್ ಇರಲಿದ್ರಿಂದ ಇಲ್ಲಿ ಏನೇನೋ ಬರೀತಿದ್ದ. ಫ್ರೆಷರ್ಸ್ ಪಾರ್ಟಿ ಕ್ಯಾನ್ಸಲ್, ಫ್ರೆಷರ್ಸ್ ಪಾರ್ಟಿ ಮಾಡ್ತೀವೋ ಮಾಡಲ್ವೋ ಅಂತ ಅವನಿಗೆ ಡೌಟ್ ಆಗ್ಬಿಟ್ಟೈತೆ. ಸೊ ಫ್ರೆಷರ್ಸ್ ಪಾರ್ಟಿ ಕ್ಯಾನ್ಸಲ್ಲು, ಕ್ಯಾನ್ಸಲ್ಡು ಏನೇನೋ ಬರೀತಿದ್ದ. ಯಾರು ಕ್ಯಾನ್ಸಲ್ ಮಾಡಿಲ್ಲ ಗುರು, ಯಾಕೆ ಕ್ಯಾನ್ಸಲ್ ಮಾಡೋಕ್ಕಾಗುತ್ತೆ. ಸೊ ನಾವೇ ಮಾಡಿಲ್ಲ ಫ್ರೆಷರ್ಸ್ ಪಾರ್ಟಿನ. ಟ್ರಿಪ್ಗೆ ಬರ್ತೀರಾ, ಟ್ರಿಪ್ ಬೇರೆ ಇಟ್ಟವನಂತಪ್ಪ ಹುಡುಗ, ಸುಮ್ಮನೆ ಏನೇನೋ ಬರೀತಾವನೆ, ಅದು ಒಂದಕ್ಕೂ ಅರ್ಥನೇ ಇಲ್ಲ. ಟ್ರಿಪ್ಗೆ ಬರ್ತೀರಾ, ಇವನೇ ಟ್ರಿಪ್ ಕರ್ಕೊಂಡು ಹೋಗ್ತಾನ ಗುರು. 3 hours later. ಸಮಯ ಕರೆಕ್ಟಾಗಿ ಮಧ್ಯಾಹ್ನ 2:15. ಸೊ ಇಲ್ಲಿ ನೋಡಿದರೆ ಇಲ್ಲಿನ್ನೂ 8:15 ತೋರಿಸ್ತಾ ಇದೆ. ಅದು ಬಿಡ್ರಿ, ಇವತ್ತು ವಾಚ್ ಸರಿನೇ ಇಲ್ಲ. ಸೊ 2:15 ಆಗಿತ್ತು. ಕರೆಕ್ಟಾಗಿ TB ಸರ್ಕಲಿಗೆ ಬಂದೆ. ಕರೆಕ್ಟಾಗಿ SRMS ಸಿದ್ದರಾಮೇಶ್ವರ ಬಸ್ ಬಂತು. ಆರಾಮಾಗಿ ಹೊತ್ಕೊಂಡು ಕೂತ್ಕೊಂಡೆ, ಯಾಕೆಂತಂದರೆ ಇನ್ನೊಂದು 5 ನಿಮಿಷ ಲೇಟ್ ಆಗಿದ್ದರೆ ನನಗೆ ಬಸ್ಸೇ ಸಿಗ್ತಿರ್ಲಿಲ್ಲ ಇವತ್ತು. ಸೊ ಹಂಗಾಗಿ ಸೀದಾ ಸಿದ್ದರಾಮೇಶ್ವರ ಬಸ್ ಹೊತ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದೆ. ಫಸ್ಟು ಬಸ್ಸು ಐತೋ ಇಲ್ಲೋ ಅಂತ ಚೆಕ್ ಮಾಡಬೇಕಾಗಿತ್ತು. ನಮ್ಮೂರು ಬಸ್ ಮೊದಲೇ ಗೊತ್ತಲ್ಲ, ಯಾವತ್ತಿರ್ತಾವೋ ಯಾವತ್ತಿರಲ್ವೋ ಅದು ಡೌಟ್ ಆಗೇ ಇರುತ್ತೆ. ಸೊ ಇಲ್ಲಿ ಬಂದು ನೋಡಿದರೆ ಬಸ್ಸೇ ಇಲ್ಲ. ಇದೇನು ಮುಂಚೆ ಹೋಗಿತ್ತೆ ಅಂತ ಹೇಳೋನು ಏನು ಗುರು. ಸೊ 2:20ಕ್ಕೆ ಹೋಗ್ತಿರ್ಲಿಲ್ಲ ಬಸ್ಸು, ಯಾವತ್ತೇ ಇದ್ರು 2:25ವರೆಗೂ ಅಂತೂ ಇರಲೇಬೇಕಾಗಿತ್ತು. ಸೊ 2:20 ಆಗಿತ್ತು. ನಾನು ಕರೆಕ್ಟಾಗಿ ಸಿದ್ದರಾಮೇಶ್ವರ ಬಸ್ ಸಿಗತ್ತಿಗೆ ಬೇಗನೆ ಬಂದಿದ್ದೆ, ಆದರೆ ಬಸ್ಸೇ ಇರಲಿಲ್ಲ ಇವತ್ತು. ಸೊ ಹಂಗಾಗಿ ಇನ್ನೇನು ಇವಾಗ 2:15 ಬಸ್ಸು ಸಿಗಲಿಲ್ಲ. 2:15 ಅಂದಮೇಲೆ ಕರೆಕ್ಟಾಗಿ ಅದೇ ಟೈಮಿಗೆ KSRTC ಬಸ್ ಐತೆ. ಸೊ ಅದೇ ಟೈಮಿಗೆ ಮತ್ತೆ ಈ ಬಸ್ನು ಮಿಸ್ ಮಾಡ್ಕೊಂಡ್ರೆ ಭಾಳ ಕಷ್ಟ ಆಗುತ್ತೆ ಅಂತಂದು ಸೀದಾ ನಡ್ಕೊಂಡು KSRTC ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಬಂದೆ. ಸೊ KSRTC ಬಸ್ ಸ್ಟ್ಯಾಂಡ್ ಹೊಸದುರ್ಗ KSRTC ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಬಂದೆ. ಸೊ ನಮ್ಮ KSRTC ಬಸ್ಸು ಐತೋ ಹೆಂಗೋ ಅಂತ ಫಸ್ಟ್ ನೋಡಬೇಕಾಗಿತ್ತು, ಏಕೆಂದರೆ ಈ ಬಸ್ಸು ಹೋದರೆ ಭಾರಿ ಕಷ್ಟ. ಯಾಕೆಂದರೆ 3:15ವರೆಗೂ ಕಾಯಬೇಕಾಗುತ್ತೆ, ಯಾವ ಬಸ್ಸು ಇಲ್ಲ ಗ್ಯಾಪಲ್ಲಿ. ಹಂಗಾಗಿ ಬಸ್ ಅಂತೂ ಇತ್ತು. ಚಿತ್ರಹಳ್ಳಿ ಹೊಸದುರ್ಗ ಉಪ್ಪರಿಗನಹಳ್ಳಿ ಇದೆ ನಮ್ಮ ಬಸ್ಸು. ಈ ಬಸ್ಸು 2:15ಗೆ ಬಿಡ್ತು ಹೊಸದುರ್ಗದಿಂದ. ಸೊ ಇವತ್ತಾರೋ ಖಾಲಿ ಇತ್ತಪ್ಪ, ಗೌರ್ಮೆಂಟ್ ಬಸ್ಸು ಖಾಲಿನೇ ಇರ್ತಿರ್ಲಿಲ್ಲ ನಮ್ಮ ಲೈನಲ್ಲಿ. ಯಾವಾಗಲೂ ಫುಲ್ಲೆ ಆಧಾರ್ ಕಾರ್ಡು ಮೈಮೆ, ಆಧಾರ್ ಕಾರ್ಡ್ ತೋರಿಸೋದು
ಬಸ್ಸುಗಳು ಫ್ರೀ ಬಸ್ಸು ಎಫೆಕ್ಟು. ಸೊ ಹಂಗಾಗಿ ಎಲ್ಲ ಹೆಣ್ಣು ಮಕ್ಕಳು ಜಾಸ್ತಿ ತುಂಬಿರೋರು, ಇವತ್ತಕ್ಕ ತುಂಬಿರಲಿಲ್ಲ. ಟಿಕೆಟ್ಟು 25 ರೂಪಾಯಿ ನಮ್ಮೂರಿಂದ ಹೊಸದುರ್ಗಕ್ಕೆ, ಹೊಸದುರ್ಗದಿಂದ ನಮ್ಮೂರಿಗೆ ಹೊಸದುರ್ಗ ಟು ದೊಡ್ಡ ಕಿಟ್ಟದಹಳ್ಳಿ 25 ರೂಪಾಯಿ. ಆದರೆ ಇವಣ್ಣ ಏನಾದ್ರು ಮಿಸ್ ಮಾಡುತ್ತೆ, ಆದರೆ ಆ ಚೀಟಿ ಹಿಂದಕ್ಕೆ ಅಂದರೆ ಆ ಟಿಕೆಟ್ ಹಿಂದಕ್ಕೆ 5 ರೂಪಾಯಿ ಬರ್ಕೊಡೋದು ಮಾತ್ರ ಮಿಸ್ ಮಾಡಲ್ಲ. ಇವತ್ತು ಕೂಡ 5 ರೂಪಾಯಿ ಬರ್ಕೊಟ್ಟಿದ್ರು ಆ ಅಣ್ಣರು. ಸೊ ಟಿಕೆಟ್ ಹಿಂದೆ ಕಂಡಕ್ಟರು 5 ರೂಪಾಯಿ ಬರ್ಕೊಡೋದಂತೂ ಮಿಸ್ ಮಾಡೋದು ಇವಣ್ಣ. ಯಾವ ಥರ 5 ರೂಪಾಯಿ ಬರ್ಕೊಡ್ಲೇಬೇಕು. 1 hour later. ಕರೆಕ್ಟಾಗಿ ಊರಿಗೆ ಬಂದು ಫಸ್ಟು 5 ರೂಪಾಯಿ ಚೇಂಜನ್ನ ಇಸ್ಕೊಂಡೆ. ಸೊ ಊರಿಗೆ ಎಷ್ಟೊತ್ತಿಗೆ ಬಂತಪ್ಪ ಬಸ್ಸು ಅಂದರೆ 3 ಗಂಟೆ 10 ನಿಮಿಷ. ಸೊ KSRTC ಬೇಗನೆ ಬಂದುಬಿಡುತ್ತೆ, ಎಲ್ಲೂ ಜಾಸ್ತಿ ಸ್ಟಾಪ್ ಕೊಡಲ್ಲ. ಹಂಗಾಗಿ ಸೊ KSRTC ಬಸ್ ಬೇಗನೆ ಬಂತು. ಈ ಪ್ರೈವೇಟ್ ಬಸ್ ಆದರೆ ಲೇಟ್ ಆಗುತ್ತೆ, ಆದರೆ KSRTC ಆದರೆ ಬೇಗ ಬರುತ್ತೆ, ಯಾಕೆಂದರೆ ಜಾಸ್ತಿ ಸ್ಟಾಪ್ ಕೊಡಲ್ಲ. ಹಂಗಾಗಿ ಈಗ 1 ಲೀಟ್ರ್ ನೀರು ಕುಡಿದಿದ್ದಾಯಿತು. ಟೋಟಲ್ಲು 2 ಲೀಟ್ರ್ ನೀರು ಕುಡಿಯೋಂಥ ಟಾಸ್ಕು ಕಂಪ್ಲೀಟ್ ಆಗಿದೆ. 2 ಲೀಟ್ರ್ ಕುಡಿದ್ರೆ ಇವತ್ತಿನ ಫುಲ್ ಟಾಸ್ಕ್ ಕಂಪ್ಲೀಟೆಡ್. ಇವತ್ತಿನ ಮಧ್ಯಾಹ್ನದ ಡಯಟು ಮಂಡಕ್ಕಿ ತಿಂಡಿ. ಇವತ್ತು ಕೂಡ ಸಂಜೆ ವ್ಯಾಯಾಮ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ಇವತ್ತು ಬೆಳಗ್ಗೆ ಮಾಡಿಲ್ಲ ವ್ಯಾಯಾಮನ, ಯಾಕೆ ಅಂತಂದರೆ ಬೆಳಗ್ಗೆ ಹೊತ್ತಾಗ ಫುಲ್ಲು ಶೀತ. ಡಾಕ್ಟ್ರು ಬೇರೆ ಹೇಳಿದ್ದಾರೆ ಶೀತದಲ್ಲಿ ಅಡ್ಡಾಡಬೇಡ ಅಂತಂದು, ಯಾಕೆಂದರೆ ಇದು ಕಿವಿ ಪ್ರಾಬ್ಲಮ್ ಇದ್ದಿದ್ದರಿಂದ. ಸೊ ಹಂಗಾಗಿ ಬೆಳಗ್ಗೆ ವರ್ಕೌಟ್ ಮಾಡಿಲ್ಲ. ಇವಾಗ ಸಂಜೆ ಹೋಗ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 4:45 ಆಗೈತೆ. ಸೊ 1.5 ಗಂಟೆ ವರ್ಕೌಟು ಡೈಲಿ ರೂಲ್ಸ್ ಪ್ರಕಾರ 45 ಮಿನಿಟ್ಸು 2 ಸೆಟ್ ವರ್ಕೌಟ್ ಮಾಡಬೇಕು. ಇವತ್ತು ವರ್ಕೌಟ್ ಮಾಡೋದಕ್ಕೆ ಬಂದಿದ್ದೀನಿ ತೋಟಕ್ಕೆ. ಸೊ ಏನಪ್ಪ ಅಂತಂದರೆ ಬೆಳಗ್ಗೆ ಹೊತ್ತಾಗಂತೂ ಭಾರಿ ಶೀತ ಇರುತ್ತೆ, ಇವಾಗಂತೂ ಫುಲ್ ಚಳಿ ಅಂದರೆ ಚಳಿ. ಹಂಗಾಗಿ ಎದ್ದೇಳೋದೇ ಲೇಟು. ಇವತ್ತಂತೂ ಎದ್ದಿದ್ದು ಲೇಟು. ಸೊ ನಿನ್ನೆ ಎಲ್ಲ ಬೆಳಗ್ಗೆ ಬೇಗ ಎದ್ದಿದ್ದೆ, ಆದರೆ ಇವತ್ತಂತೂ ಫುಲ್ ಲೇಟಾಗಿ ಎದ್ದಿದ್ದೆ. ಹಂಗಾಗಿ ಇವಾಗ ಸಂಜೆ ವರ್ಕೌಟ್ ಮಾಡೋದಕ್ಕೆ ಬಂದಿದ್ದೀನಿ. ಬೆಳಗ್ಗೆ ಹೊತ್ತಾಗೆ ಮಾಡ್ಬೋದು, ಆದರೆ ಚಳಿಯಲ್ಲಿ ಅಡ್ಡಾಡಬೇಡ ಅಂತ ಹೇಳಿದ್ದಾರೆ, ಕಿವಿಗೆ ಹತ್ತಿ ಇಕ್ಕೊಳ್ಳೋಕೆ ಹೇಳಿದ್ದಾರೆ, ಯಾಕಂದರೆ ಶೀತ ಆಗೈತೆ ಅಂತಂದು. ಇವಾಗಿನ ಹುಷಾರಾಗ್ತಿದ್ದೀನಿ. ಮತ್ತೆ ಕೆಮ್ಮು ನೆಗಡಿ ಶುರು ಮಾಡ್ಕೊಳ್ಳೋದು. ಸುಮ್ಮನೆ ಸಾಯಂಕಾಲನೇ ವರ್ಕೌಟ್ ಮಾಡ್ತಿದ್ದೀನಿ ಇವಾಗ. 1 hour later. ಓಕೆ, ಜಸ್ಟ್ ಇವಾಗ ವರ್ಕೌಟ್ ಮಾಡಿದ್ದಾಯಿತು. ಮೆಡಿಟೇಷನ್ನು ಕೂಡ ಮಾಡಿದೆ. ಸೊ ಟೈಮು ಆಲ್ರೆಡಿ 6:25 ಆಗಕ್ಕೆ ಬಂದೈತೆ. ಫುಲ್ಲು ಕತ್ಲು ಇನ್ನೇನು ಆಗಕ್ಕೆ ಬಂದೈತೆ. ಸೊ ಇನ್ನೂ ಅರ್ಧ ಲೀಟ್ರ್ ನೀರು ಕುಡಿದಿದ್ದಾಯಿತು. ಇನ್ನೂ 1.5 ಲೀಟ್ರ್ ನೀರು ಕುಡಿದ್ರೆ ಇವತ್ತಿನ 4 ಲೀಟ್ರ್ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಫುಲ್ ಕತ್ಲೆ ಈಗಲೇ ಅದೇ ಒಂಥರ ಇಬ್ನಿ ಬೀಳೋ ಥರ ಎಲ್ಲ ವೈಟ್ಗೆ ಬರ್ತೈತಪ್ಪ. ಓಕೆ, ಇವಾಗ ಮನೆಗೆ ಹೋಗ್ಬೇಕು. ಟೈಮ್ ಆಗೈತಿ. ನಾವು ಸ್ವಲ್ಪ ಹೊತ್ತು ಬಿಟ್ಟರೆ ನಮ್ಮ ಅಮ್ಮ ಫೋನ್ ಮಾಡುತ್ತೆ, ಎಲ್ಲದಿಯಪ್ಪ ಬಾರೋ ಟೈಮ್ ಆಯ್ತು ಅಂತಂದು. ಅದಕ್ಕಿಂತ ಮುಂಚೆ ಇವಾಗ ಹೋಗ್ಬೇಕು. ಇವತ್ತಿನ ರಾತ್ರಿ ಡಯಟು ಮುದ್ದೆ. ಇಲ್ಲಿ ಟಾಮೇರ್ ಮಂತಕ್ಕೆ ಬಂದಿದ್ದೆ. ಇವನು ನೋಡ್ರಿ ಯಾವಾಗರಾಗಲಿ ಮಾತಾಡು. ಸೊ ನಾನು ಬಂದಮೇಲೆ ಇಲ್ಲಿ ವಿಡಿಯೋ ಹಿಡಿತಿದ್ದೀನಿ ಅಂತ ಗೊತ್ತಾಗಿ ಆ ಕಡೆಗೆ ಸೈಡಿಗೆ ಬೇರೆ ಹೋಗ್ತಾನೆ, ಗೊತ್ತಾಗ್ದಂಗಿರಲಿ ಅಂತಂದು. ಅದೇನು ಮಾತಾಡ್ತಾರಪ್ಪ, ಏನು ಮಾತಾಡಿದ್ದೆ. ಅವ್ರ ಮನೆಗೆಲ್ಲ ಬೈತಿರ್ತಾರೆ, ಹೇಳೋದು ಕೆಲಸಲ್ಲೇನೋ ಬಾರ ಇಲ್ಲಿ ಅಂತಂದು. ಏನು ಕೇಳಿದ್ರು ಏನು ಕೆಲಸ ಮಾಡಲ್ಲ, ಬರೀ ಮಾತು. ಟಾಮೇರ್ ಮನೆ ಮೇಗ್ಲಿಂದ ನೋಡ್ರಿ ದೇವಸ್ಥಾನ ಯಾವ ಥರ ಕಾಣಿಸ್ತಿದೆ ಅಂತಂದು. ದಿಸ್ ಈಸ್ ಅವರೂರಿನ ಆಂಜನೇಯನ ದೇವಸ್ಥಾನ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗೆ ಕುಂತಾನ. ಫೈನಲಿ 4 ಲೀಟ್ರ್ ನೀರು ಕುಡಿದಿದ್ದಾಯಿತು. ಸೊ ಇವತ್ತಿನ ಟಾಸ್ಕು ಕೂಡ ಕಂಪ್ಲೀಟ್ ಆಯಿತು. ಇಲ್ಲಿಗೆ ನೀರು ಕುಡಿಯೋ ಟಾಸ್ಕು. ಇದು ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ. ಈಗ ಸಮಯ ರಾತ್ರಿ 10:15. ಸೊ ಈಗ ಕರೆಂಟ್ ಇಲ್ಲ, ಇಲ್ಲಿ ಬ್ಯಾಟ್ರಿ ಹಾಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಇವತ್ತು 5 ಟಾಸ್ಕ್ಗಳನ್ನೂ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇವಾಗ ಟೈಮ್ ಇಲ್ಲ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಓದ್ಕೊಂಡಿದ್ದು ಕೂಡ ಆಯಿತು. ಮತ್ತು ಬೆಳಗ್ಗೆಲ್ಲ ಸಂಜೆ ಇವತ್ತು ವರ್ಕೌಟ್ ಮಾಡಿದ್ದೀನಿ. ಮತ್ತು 4 ಲೀಟ್ರ್ ನೀರಿನೇನು ಅದು ಮಾಮೂಲಿ ಕುಡಿತೀನಿ ಡೈಲಿ. ಓಕೆ ಫ್ರೆಂಡ್ಸ್, ಇವತ್ತಿನ 5 ಟಾಸ್ಕ್ಗಳನ್ನೂ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಬಾಯ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇದು 57ನೇ ದಿನ, 75 ಹಾರ್ಡ್ ಚಾಲೆಂಜಿನ 57ನೇ ದಿನ.